ವಂದಿತ ಭಕ್ತಾದಿ ಹರಣ ಮುದಿತ ಪಂಕಜಾಸನಾದಿ ವಂದಿತ ಭಕ್ತಾದಿ ಹರಣ ಮುದಿತ ಕುಂಕುಮಾಪಗುಣನಿಧೆ ಹರಿಕೇಶ ಕುಮಾರ ಮಂದಾರ ಕುಮಾರ ಗುಣನಿದೆ ಹರಿ ಕೇಶ ಕುಮಾರ ಮಂದಾರದ ಸನಿ ಭಗವನಿ ಗಬರಿ ಗನಿ ಭಗರಿ ಸರಿ ಗರಿ ಗರಿ ಸರಿ ಭಗರಿ ಗನಿ ಭಗವ ಸರಿ ಗಬನಿದ ಸನಿ ಭಗವನಿ ಗಬರಿ ಗನಿ ಭಗರಿ ಸರಿ ಗರಿ ಗರಿ ಸರಿ ಭಗರಿ ಗನಿ ಭಗವ ಸರಿ ಗಬನಿ ಗರಿ ನಿ ಭಗವ ಸರಿ ಧರಿ ನಿ ಭಗರಿ ಗನಿ ಬನಿ ನಿ ಭಾಗರಿ ಧರಿ ಭಗವನಿ ಭಾಗವ ಸನಿ ಬನಿ ಗರಿ ನಿ ಗಂಗಣಪದೇ ನಮೋ ನಮ ಶಂಕರಿ ದನಯ ನಮೋ ನಮ ಗಂಗಣಪದೇ ಕುಮಾರಿ ಎಸ್ ತೇಜಶ್ರೀ ಇಂದಿನ ತಮ್ಮ ರಂಗಪ್ರವೇಶ ಕಾರ್ಯಕ್ರಮವನ್ನು ಒಂದು ಸಾಂಪ್ರದಾಯಿಕ ಪುಷ್ಪಾಂಜಲಿಯೊಂದಿಗೆ ಆರಂಭಿಸುತ್ತಾರೆ. ಈ ಭಾಗದಲ್ಲಿ ಕರಗಳಲ್ಲಿ ಹೂಪಿಡಿದು ವೇದಿಕೆ ಪ್ರವೇಶಿಸುವ ಕಲಾವಿದೆ ನಾಟ್ಯಾದಿ ದೇವತೆ ನಟರಾಜನಿಗೆ ನಮಸ್ಕರಿಸಿ ತಾನು ನರ್ತಿಸಲಿರುವ ರಂಗಭೂಮಿಗೆ ವಂದಿಸಿ ಇಂದಿನ ತನ್ನ ಕಾರ್ಯಕ್ರಮದಲ್ಲಿ ಸಹಕರಿಸುತ್ತಿರುವ ಸಂಗೀತ ಕಲಾವಿದರಿಗೆ ಗೌರವ ಸೂಚಿಸಿ ನೆರೆದಿರುವ ರಸಿಕ ಸಮುದಾಯವನ್ನು ಗೌರವದಿಂದ ಬರಮಾಡಿಕೊಳ್ಳುತ್ತಾ ತನ್ನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರುವಂತೆ ಗುರು, ತಂದೆ, ತಾಯಿ, ದೈವ ಎಲ್ಲರನ್ನೂ ಭಕ್ತಿಯಿಂದ ಕೇಳಿಕೊಳ್ಳುತ್ತಾರೆ. ನಮ್ಮ ದೇಶದ ಬಹುದೊಡ್ಡ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ರಚಿಸಿರುವಂತಹ ಈ ಪುಷ್ಪಾಂಜಲಿಯಲ್ಲಿ ವಾಗ್ಗೇಯಕಾರ ಸ್ವರ ವಿನ್ಯಾಸದ ಜೊತೆಗೆ ವಿಘ್ನ ನಿವಾರಕ ಗಣಪತಿಯನ್ನು ಕುರಿತಾದ ಸಾಹಿತ್ಯದ ಸಾಲುಗಳನ್ನು ಕೂಡ ಸೇರಿಸಿ ವಿನ್ಯಾಸಗೊಳಿಸಿದ್ದಾರೆ. ಈ ಭಾಗ ಆರಭಿ ರಾಗದಲ್ಲಿದ್ದು ಆದಿತಾಳದಲ್ಲಿ ಸಂಯೋಜನೆಗೊಂಡಿದೆ. ಎಸ್ ತೇಜಶ್ರೀ. ಜೇಂ ಜೇಂ ತನನದ ಜೇಂ ಜೇಂ ತನನದ ಕೂತರಿ ಕಿಟದಗ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕೂತರಿ ಕಿಟದಗ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕೂತರಿ ಕಿಟದಗ ಕುಕ್ಕೂತರಿ ಜೇಂ ಜೇಂ ತನನದ ತನನದ ಕೂತರಿ ಜೇಂ
ತನನದ ಕುಂತರಿ ಕಿಡರಗ ಕುಂತರಿ ತನನದ ಕುಂತರಿ ಕಿಡರಗ ಕುಂತರಿ ದೇಂ ತನನದ ದೇಂ ತನನದ ಕುಂತರಿ ಕಿಡರಗ ಕುಂತರಿ ದೇಂ ತನನದ ಕುಂತರಿ ಕಿಡರಗ ಕುಂತರಿ ದೇಂ ದೇಂ ತನನದ ದೇಂ ದೇಂ ತನನದ ಕುಂತರಿ ಕಿಡರಗ ಕುಂತರಿ ದೇಂ ದೇಂ ತನನ ದೇಂ ದೇಂ ತದೇಂ ದೇಂ ತಕ್ಕುದರಿ ಕಿಟ್ಟರಕ ಕುಂತರಿ ದೇಂ ದೇಂ ತದೇಂ ದೇಂ ತಕ್ಕುದರಿ ಕಿಟ್ಟರಕ ಕುಂತರಿ ದೇಂ ದೇಂ ತನನರ ದೇಂ ತನನರ ಕುಂತರಿ ಕಿಟ್ಟರಕ ಕುಂತರಿ ದೇಂ ದೇಂ ತನನರ ದೇಂ ದೇಂ ತನನರ ಕುಂತರಿ ಕಿಟ್ಟರಕ ಕುಂತರಿ ದೇಂ ದೇಂ ತನನರ ದೇಂ ದೇಂ ತನನರ ಕುಂತರಿ ಕಿಟ್ಟರಕ ಕುಂತರಿ ಜೌತನೌತ ದೋಂತ ಧೀತ ತಾತೈ ತೈ ತಕ್ಕ ತಗದೈ ದಕ್ಕ ಕುಂತರಿ ಜೌತನೌತ ದೋಂತ ಧೀತ ತಾತೈ ತೈ ತಕ್ಕ ತಗದೈ ದಕ್ಕ ಕುಂತರಿ ಜೌತನೌತ ದೋಂತ ಧೀತ ತಾತೈ ತೈ ತಕ್ಕ ತಗದೈ ದಕ್ಕ ಕುಂತರಿ ಜೌತನೌತ ದೋಂತ ಧೀತ ತಾತೈ ತೈ ತಕ್ಕ ತಗದೈ ದಕ್ಕ ಕುಂತರಿ ತಾಹ ಕುಜೇಕು ತಳಾಂಗು ತಧಿಮಿ ದಕ್ಕ ಧಿತ್ತಳಾಂಗು ಬದಿ ಬೆಡಲಿನ ಶ್ರೀ ತಾಹ ಕುಜೇಕು ತಳಾಂಗು ತಧಿಮಿ ದಕ್ಕ ಧಿತ್ತಳಾಂಗು ಬದಿ ಬೆಡಲಿನ ಶ್ರೀ ತಾಹ ಕುಜೇಕು ತಳಾಂಗು ತಧಿಮಿ ದಕ್ಕ ಧಿತ್ತಳಾಂಗು ಬದಿ ಬೆಡಲಿನ ಶ್ರೀ ಆದ್ಯಂತರಹಿತ ಯರಲವಶಸ ಸಹ ಗಂಗಣಪತಿಗಿನ ಪ್ರಣತುಲು ಆದ್ಯಂತರಹಿತ ಯರಲವಶಸ ಸಹ ಗಂಗಣಪತಿಗಿನ ಪ್ರಣತುಲು ಆದ್ಯಂತರಹಿತ ಯರಲವಶಸ ಸಹ ಗಂಗಣಪತಿಗಿನ ಪ್ರಣತುಲು ವಿಘ್ನ ಭಗ್ನ ನಿಮಗ್ನ ವರ ಸದ್ಗುಣ ಕಂಗಣಪತಿಗೆ ನಾಮ್ರೋಕುಲು ವಿಘ್ನ ಭಗ್ನ ನಿಮಗ್ನ ವರ ಸದ್ಗುಣ ಕಂಗಣಪತಿಗೆ ನಾಮ್ರೋಕುಲು ವಿಘ್ನ ಭಗ್ನ ನಿಮಗ್ನ ವರ ಸದ್ಗುಣ ಗಂಗಣಪತಿಗೆ ನಾ ಪ್ರಣತುಲು ಗಂಗಣಪತಿಗೆ ನಾ ಪ್ರಣತುಲು ಗಂಗಣಪತಿಗೆ ನಾ ಪ್ರಣತುಲು ಗಂಗಣಪತಿಗೆ ಪ್ರಣತುಲು 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 ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಅಲರಿಪು. ಹಿಂದಿನ ಕಾಲದಲ್ಲಿ ಈ ಅಲರಿಪುಗಳು ಯಾವುದೇ ಭರತನಾಟ್ಯ ಕಾರ್ಯಕ್ರಮದ ಆರಂಭಿಕ ಭಾಗಗಳಾಗಿರುತ್ತಿದ್ದವು. ಅಲರ್ ಅಂದರೆ ಅರಳುವುದು ಮತ್ತು ಪೂ ಅಂದರೆ ಹೂವು ಎನ್ನುವ ಎರಡು ಶಬ್ದಗಳ ಸಂಯೋಜನೆಯೇ ಈ ಅಲರಿಪು ಶಬ್ದದ ಉಗಮಕ್ಕೆ ಕಾರಣ ಅನ್ನುತ್ತಾರೆ. ಅಂದರೆ ಹೂ ಅರಳುವುದು ಎಂದರ್ಥ. ಈ ಅರ್ಥಕ್ಕೆ ಅನುಗುಣವಾಗಿಯೇ ಈ ಅಲರಿಪುಗಳ ಸಂಯೋಜನೆ ಇರುತ್ತದೆ. ನರ್ತಕಿ ವೇದಿಕೆಯ ಮಧ್ಯಭಾಗದಲ್ಲಿ ನಿಂತು ತನ್ನ ಶಿರೋಭಾಗದಿಂದ ಆರಂಭಿಸಿ ಕಣ್ಣು, ಕೈ ಮತ್ತು ಕಾಲುಗಳನ್ನು ಲಯಕ್ಕನುಗುಣವಾಗಿ ಚಲನೆಗೆ ಒಳಪಡಿಸುತ್ತಾರೆ. ನಿಧಾನಗತಿಯಲ್ಲಿ ಆರಂಭವಾಗುವ ಈ ಚಲನೆಗಳು ಕ್ರಮೇಣ ತಮ್ಮ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತವೆ. ಈ ಬಂಧವನ್ನು ನರ್ತಿಸುವುದರಿಂದ ಕಲಾವಿದರು ತಮ್ಮ ಮುಂದಿನ ದೀರ್ಘಾವಧಿಯ ಕಾರ್ಯಕ್ರಮಕ್ಕೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧಗೊಳ್ಳಲು ಸಹಕಾರಿಯಾಗುತ್ತದೆ ಎನ್ನುವ ನಂಬಿಕೆ ಹಿಂದಿನ ಕಾಲದ ವಿದ್ವಾಂಸರದ್ದು. ಸಾಮಾನ್ಯವಾಗಿ ಲಯದಲ್ಲಿರುವ 3 ಅಕ್ಷರಗಳ ತಿಶ್ರ, 4 ಅಕ್ಷರಗಳ ಚತುರಶ್ರ, 5 ಅಕ್ಷರಗಳ ಖಂಡ, 7 ಅಕ್ಷರಗಳ ಮಿಶ್ರ, 9 ಅಕ್ಷರಗಳ ಸಂಕೀರ್ಣ, ಈ 5 ಜಾತಿಗಳಲ್ಲಿ ಯಾವುದಾದರೂ ಒಂದು ಜಾತಿಯಲ್ಲಿ ಈ ಅಲರುಪುಗಳ ಸಂಯೋಜನೆಯನ್ನು ನಾವು ಕಾಣುತ್ತೇವೆ. ಇಂದು ಕುಮಾರಿ ತೇಜಶ್ರೀ
5 ಅಕ್ಷರಗಳ ಖಂಡ ಜಾತಿಯಲ್ಲಿ ಸಂಯೋಜನೆಗೊಂಡಿರುವ ಒಂದು ಅಲರಿಪು ಸಾದರಪಡಿಸುತ್ತಿದ್ದಾರೆ ತಮ್ಮ ಕಾರ್ಯಕ್ರಮದ ಮುಂದಿನ ಭಾಗವಾಗಿ. ತಳಂಕು ತಕ್ಕತಿಕ್ಕು ಕಿಟ ತಕ್ಕತಿಕ್ಕು ತದಿಂಗಿಣ ತೊಂ ತಾಂ ದೆ ತಾಂ ತತ್ತೈ ತತ್ತೈ ತತ್ತಾಂ ದೆ ತಾಂ ತತ್ತೈ ತತ್ತೈ ತತ್ತಾಂ ದೆ ತಾಂ ತೈ ತತ್ತೈ ತತ್ತಾಂ ದೆ ತಾಂ ತತ್ತೈ ತತ್ತೈ ತತ್ತಾಂ ದೆ ತಾಂ ತೈ ತತ್ತೈ ತಾಂ 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 ದೆ ತಾಂ ತತ್ತೈ ತೈ ತತ್ತೈ ತತ್ತಾಂ ದೆ ತಾಂ ತತ್ತೈ ತತ್ತೈ ತಾಂ ದೆ ತಾಂ ತೈ 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 ತತ್ತೈ ತಾಂ ದೆ ತಾಂ ತತ್ತೈ ತೈ ತತ್ತೈ ತತ್ತಾಂ ದೆ ತಾಂ ತತ್ತೈ ತೈ ತತ್ತೈ ತಾಂ ದೆ ತಾಂ 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 ತೈ ತತ್ತೈ ತಾಂ ತತ ಜಂ ದರಿದ ತತ ಹತ ಜಂ ದರಿದೈ ತದಿಂಗಿನ ದೊಂ ತ ಹತ್ತಕ ತದಿಂಗಿನ ದೊಂ ದೈ ಯೈ ಹತ್ತಕ ಚಿಗು ತದಿಂಗಿನ ದೊಂ ತಾಂ ದೆ ತಾಂ ಜಿಗು ತಗ ಜಿಗು ತಗ ತಗ ಜಿಗು ತಗ ಜಿಗು ತಗ ತಗ ಜಿಗು ತಗ ಜಿಗು ತಗ ತಗ ಜಿಗು ತಗ ಜಿಗು ತಗ ಜಿಗು ತಗ ಜಿಗು ತಗ ತಗ ತಳಂಕು ತಗ ಜಿಗು ಜಿಗ ತಗ ಜಿಗು ತಗ ತಗಿರ್ದೊಂ ತಾಂ ದೆ ತಾಂ ತತ್ತೈ ತತ್ತೈ ತತ್ತಾಂ ದೆ ತಾಂ ತತ್ತೈ 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 ತತ್ತಾಂ. ಕಲಾಬಂಧುಗಳೇ, ಈ ರೀತಿಯ ರಂಗಪ್ರವೇಶಗಳು ಆಗುವಂತಹ ಸಂದರ್ಭದಲ್ಲಿ ಸಭೆಗೆ ರಂಗಪ್ರವೇಶ ಮಾಡ್ತಾ ಇರುವಂತಹ ಕಲಾವಿದರನ್ನು ಮತ್ತು ಅವರನ್ನು ರಂಗಪ್ರವೇಶಕ್ಕೆ ಸಿದ್ಧಗೊಳಿಸಿದ ಗುರುಗಳನ್ನು ಸಭೆಗೆ ಪರಿಚಯ ಮಾಡಿಕೊಡೋದು ಕಾಲದಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ. ಆ ಹಿನ್ನೆಲೆಯಲ್ಲಿ ನಾನು ಈಗ ಗುರುಗಳ ಬಗ್ಗೆ ಒಂದು 4 ಸಾಲಿನ ಪರಿಚಯವನ್ನು ಸಭೆಗೆ ಕೊಡೋನಿದ್ದೇನೆ. ಆನಂತರ ಮತ್ತೊಂದು ಕೃತಿಯ ನರ್ತನವಾದ ಮೇಲೆ ಕಲಾವಿದೆಯ ಪರಿಚಯವನ್ನು ನೀಡುವ ವಿನ್ಯಾಸವನ್ನು ಮಾಡಿಕೊಂಡಿದ್ದೇನೆ. ಗುರು ಶ್ರೀಮತಿ ರೇವತಿ ನರಸಿಂಹನ್ ಒಳುವೂರು ಭರತನಾಟ್ಯ ಶೈಲಿಯ ಹಿರಿಯ ಸಾಲಿನ ಗುರುಗಳು. ಭಾವ, ರಾಗ, ತಾಳ, ರಸ, ಅಭಿನಯಗಳ ಸಮಾನ ಸಮ್ಮಿಲನದ ಈ ಭರತನಾಟ್ಯ ಶೈಲಿಯಲ್ಲಿ ರೇವತಿಯವರು ಅಭ್ಯಾಸ ಮಾಡಿದ್ದು ಗುರು ಶ್ರೀ ರಾಮಯ್ಯ ಪಿಳ್ಳೈ ಅವರಲ್ಲಿ.
ಬೆಂಗಳೂರಿನಲ್ಲಿ ಸುಮಾರು 3.5 ದಶಕಗಳಿಂದ ನಾಟ್ಯನಿಕೇತನ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವ ರೇವತಿಯವರು ನೂರಾರು ಸಮರ್ಥ ಕಲಾವಿದರನ್ನು ಮಾಧ್ಯಮಕ್ಕೆ ಬಳುವಳಿಯಾಗಿ ನೀಡಿದ್ದಾರೆ. ನಾಟ್ಯನಿಕೇತನದ ಪ್ರದರ್ಶನ ಕಲಾವಿದರ ತಂಡವೊಂದನ್ನು ಶಿವಕಾಮಿ ಹೆಸರಿನಲ್ಲಿ ಸ್ಥಾಪಿಸಿ ಆ ತಂಡದ ಪ್ರದರ್ಶನಗಳನ್ನು ದೇಶ ವಿದೇಶಗಳಲ್ಲಿ ನೀಡಿ ರಸಿಕರ ಮತ್ತು ವಿಮರ್ಶಕರ ಗಮನ ಸೆಳೆದಿದ್ದಾರೆ. ಶಿವಕಾಮಿಯ ರೂಪಕಗಳು ದೂರದರ್ಶನದಲ್ಲಿಯೂ ಹಲವಾರು ಸಂದರ್ಭಗಳಲ್ಲಿ ಪ್ರದರ್ಶನ ಕಂಡಿವೆ. ತಮ್ಮ ಅಸಾಧಾರಣ ಸಂಯೋಜನಾ ಪ್ರತಿಭೆಯನ್ನು ಬಳಸಿಕೊಂಡು ಶ್ರೀಮತಿ ರೇವತಿ ನರಸಿಂಹನ್ ವಿಜಯನಗರ ವೈಭವಂ, ವಂದೇ ಮಾತರಂ, ಭಾವಯಾಮಿ ರಘುರಾಮಂ, ಅಷ್ಟಲಕ್ಷ್ಮಿ, ಸರ್ವಂ ಕೃಷ್ಣಮಯಂ, ನವರಸೋಲ್ಲಾಸ ಮುಂತಾಗಿ 10 ಪ್ರಬುದ್ಧ ನೃತ್ಯ ರೂಪಕಗಳನ್ನು ಮಾಧ್ಯಮಕ್ಕೆ ನೀಡಿದ್ದಾರೆ. ತಮ್ಮ ನೃತ್ಯ ಕ್ಷೇತ್ರದ ಅಸಾಧಾರಣ ಸೇವೆಗಾಗಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಮತ್ತು ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಗಳೂ ಸೇರಿದಂತೆ 10 ಗೌರವ ಪುರಸ್ಕಾರಗಳಿಂದ ಸನ್ಮಾನಿಸಲ್ಪಟ್ಟಿದ್ದಾರೆ ಗುರು ಶ್ರೀಮತಿ ರೇವತಿ ನರಸಿಂಹನ್ ಅವರು. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಕೀರ್ತನೆ. ಜ್ಞಾನಕ್ಕೆ ಅಧಿದೇವತೆ ಶಾರದೆ. ಅವಳು ತುಂಗಾ ನದಿಯ ದಡದಲ್ಲಿರುವ ಶೃಂಗೇರಿ ಕ್ಷೇತ್ರದಲ್ಲಿ ನೆಲೆಸಿದ್ದಾಳೆ. ಮಂಗಳ ಶರೀರೆಯಾದ ಆ ತಾಯಿ ದುಷ್ಟರನ್ನು ನಿಗ್ರಹಿಸುವವಳು, ಸಂಗೀತಾದಿ ಕಲೆಗಳಿಗೆ ವಶಳಾಗುವವಳು. ನಾರದನ ತಾಯಿ ಆಕೆ. ಅವಳು ತನ್ನ ಶ್ರೀಕರಗಳಲ್ಲಿ ವೀಣೆ ಮತ್ತು ಪುಸ್ತಕಗಳನ್ನು ಪಿಡಿದಿದ್ದಾಳೆ. ರಕ್ಕಸಕುಲ ನಾಶ ಮಾಡುವ ನಾರಾಯಣಿಯೂ ಇವಳೆ. ಕೋಟಿ ಸೂರ್ಯ ಪ್ರಕಾಶದಿಂದ ಹೊಳೆಯುತ್ತಿದ್ದಾಳೆ. ವೇದಗಳು ಶಾಸ್ತ್ರಾಗಮಗಳನ್ನು ವಶ ಮಾಡಿಕೊಂಡಿರುವವಳು. ಆದಿಶಂಕರಾಚಾರ್ಯರ ಶುಭ ಕರಗಳಿಂದ ಪೂಜೆಯನ್ನು ಸ್ವೀಕರಿಸಿದವಳು ಎಂದೆಲ್ಲ ವಾಗ್ಗೇಯಕಾರ ಆ ವಿದ್ಯಾಧಿದೈವ ಸರಸ್ವತಿಯನ್ನು ಸ್ತುತಿಸಿದ್ದಾರೆ. ಶ್ರೀರದರಾಸರ ಕೃತಿ ಶೃಂಗೇರಿ ನಿಲಯೇ ಶಾರದೆ, ರಾಗ ಅಭೇರಿ, ಆದಿತಾಳ. ಶಾರದೆ ಶಾರದೆ ಶೃಂಗೇರಿ ನಿಲಯೇ ಶಾರದೆ ಶೃಂಗೇರಿ ನಿಲಯೇ ಶಾರದೆ ತುಂಗಾ ತೀರ ವಿಹಾರಿಣಿ ವರದೆ ಶೃಂಗೇರಿ ನಿಲಯೇ ಶಾರದೆ ತುಂಗಾ ತೀರ ವಿಹಾರಿಣಿ ವರದೆ ಶೃಂಗೇರಿ ನಿಲಯೇ ಶಾರದೆ ತುಂಗಾ ತೀರ ವಿಹಾರಿಣಿ ವರದೆ ಶೃಂಗೇರಿ ನಿಲಯೇ ಶಾರದೆ